Good morning, students. Well, I think we have started a new chapter, animals life cycle, in the previous class, right? So, I've seen what is reproduction, and depending upon the reproduction, how these animals are classified. So, the animals which are laying eggs and reproducing their own kind, they are egg laying animals. And then coming to these mammals are nothing but the animals which are giving birth directly to a baby of their own kind. They are called mammals. So ಈ animals life cycle ಅಲ್ಲಿ ನಾವು ಏನು ನೋಡಿದ್ದೀವಿ ಪ್ರೀವಿಯಸ್ ಕ್ಲಾಸಲ್ಲಿ ರೀಪ್ರೊಡಕ್ಷನ್ ಅಂದ್ರೆ ಏನು, ಸಂತಾನೋತ್ಪತ್ತಿ, ಮತ್ತೆ ಅದರ ಜೊತೆಗೆ ಮೊಟ್ಟೆಗಳನ್ನು ಇಟ್ಟು ಆ ಮೊಟ್ಟೆಯ ಮುಖಾಂತರ ಆ ಒಂದು ಪ್ರಾಣಿ ಅಥವಾ ಪಕ್ಷಿಯ ಮರಿಯು ಹೊರಗೆ ಬರ್ತದೆ. ಸೊ ಅದಕ್ಕೆ ನಾವು ಎಗ್ ಲೇಯಿಂಗ್ ಅನಿಮಲ್ಸ್ ಅಂತ ಕರೆದು. ಇನ್ನೂ ಒಂದಿಷ್ಟು ಅನಿಮಲ್ಸ್ ನಾವು ನೋಡ್ತೀವಿ ಡೇ ಟು ಡೇ ಲೈಫಲ್ಲಿ, ಎಗ್ಸ್ ಇಡಂಗಿಲ್ಲ, ಮೊಟ್ಟೆ ಇಡಂಗಿಲ್ಲ. ಅವೇನು ಮಾಡ್ತಾವು, ಡೈರೆಕ್ಟಾಗಿ ಬೇಬಿಗೆ ಬರ್ತ್ ಕೊಡ್ತಾವು. ಫಾರ್ ಎಕ್ಸಾಂಪಲ್ ಎಲಿಫೆಂಟ್, ಟೈಗರ್, ಲಯನ್ ಆ್ಯಂಡ್ ಇವನ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಮಾನವನು ಏನು ಮಾಡ್ತಾನೆ, ಮ್ಯಾಮಲ್ಸ್ ಆಗಿ ಬರ್ತಾನೆ. ಇಲ್ಲಿ ಮ್ಯಾಮಲ್ಸ್ ಅಂದ್ರೆ ಏನು, ಆ ಪ್ರಾಣಿಗಳು ಡೈರೆಕ್ಟಾಗಿ ತನ್ನ ಬೇಬಿಗೆ ಬರ್ತ್ ಕೊಡ್ತದೆ, ಜನನವನ್ನು ಕೊಡ್ತದೆ. ಅಂಥವು ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ಮ್ಯಾಮಲ್ಸಿಗೆ ನಾವು ಕನ್ನಡದಲ್ಲಿ ಸಸ್ತನಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಆಮೇಲೆ ಮೊಟ್ಟೆಯ ಪ್ರಯೋಜನಗಳು ಏನು, ಮೊಟ್ಟೆಯನ್ನು ನಾವು ಲೇಬಲ್ ಮಾಡಿದ್ವಿ. ಅದರೊಳಗೆ ಏನೇನಿತ್ತು, ಅಲ್ಬುಮಿನ್ ಇತ್ತು, ಯೋಲ್ಕ್ ಇತ್ತು, ಆಮೇಲೆ ಆ ಮೊಟ್ಟೆ ಏನಾಯಿತು, ಕವರ್ ಇತ್ತು. ಅದಕ್ಕೇನಿತ್ತು ನಾವು ಎಗ್ ಶೆಲ್ ಅಂತ ಕರೆದ್ವಿ. ಆ್ಯಂಡ್ ಅಗೇನ್ ಆ ಯೋಲ್ಕ್ ಒಳಗೆ ಎಂಬ್ರಿಯೋ ಇರ್ತದ. ಆ ಎಂಬ್ರಿಯೋನ ಏನಾಗ್ತದೆ, ಒಂದು ಆ್ಯನಿಮಲ್ ಆಗಿ ಡೆವಲಪ್ ಆಗ್ತದೆ. ಯಾವಾಗ ಎಂಬ್ರಿಯೋ ಫುಲ್ ಡೆವಲಪ್ ಆಗಿರ್ತದೆ ಅವಾಗ ಆ ಮೊಟ್ಟೆ ಏನು ಮಾಡ್ತದೆ, ಆ ಮೊಟ್ಟೆಯಿಂದ ಒಡೆದು ಅದರ ಹೊರಗೆ ಏನಾಗ್ತದೆ, ಒಂದು ಜೀವಿಯು ಹೊರಗೆ ಬರ್ತದೆ. ಅದಕ್ಕೆ ನಾವೇನಂತೀವಿ, ಹ್ಯಾಚಿಂಗ್ ಅಂತ ಕರೆದ್ವಿ. Is this clear? So till this we had seen in our previous class. Then today what we learn is the life cycle of a hen. ಲೈಫ್ ಸೈಕಲ್ ಆಫ್ ಅ ಹೆನ್ ಅಂದ್ರೆ ಈ ಕೋಳಿ ಅದರ ಜೀವನ ಚಕ್ರ ಹೇಗಿರ್ತದೆ ಅನ್ನೋದು ನಾವು ನೋಡೋಣ. ಇನಿಷಿಯಲಿ ದ ಹೆನ್ ಈಸ್ ಲೇಯಿಂಗ್ ಎಗ್ಸ್. ಏನ್ ಮಾಡ್ತದೆ, ಕೋಳಿ ಏನ್ ಮಾಡ್ತದೆ, ಮೊಟ್ಟೆಗಳನ್ನು ಇಡ್ತದೆ. ಆ ಮೊಟ್ಟೆಗಳನ್ನು ಇಟ್ಟಿಂದ ದೀಸ್ ಆರ್ ಎಗ್ಸ್. ಈ ಮೊಟ್ಟೆಗಳ ಮೇಲೆ ಏನ್ ಮಾಡ್ತದೆ, ಅದು ಕುದಿಬೋತದ. ಇಟ್ ಈಸ್ ಗಿವಿಂಗ್ ವಾರ್ಮ್. ಸೊ ಅದು ಕೆಲವೊಂದಿಷ್ಟು ವಾರಗಳ ಕಾಲ, ಫಾರ್ ಫ್ಯೂ ವೀಕ್ಸ್ ಇಟ್ ಈಸ್ ಪ್ರೊವೈಡಿಂಗ್ ವಾರ್ಮ್ ಟು ದೋಸ್ ಎಗ್ಸ್. ಸೊ ಏನು ಮಾಡ್ತದೆ ಅಂದ್ರೆ ಮೊಟ್ಟೆಗಳನ್ನು ಇಟ್ಟಿಂದ ಆ ಮೊಟ್ಟೆಗಳ ಮೇಲೆ ಅದು ಕುಳಿತು ಆ ಮೊಟ್ಟೆಗೆ ಕಾವನ್ನು ಕೊಡ್ತದ. ಇಟ್ ಈಸ್ ಪ್ರೊವೈಡಿಂಗ್ ವಾರ್ಮ್ ಫಾರ್ ದೋಸ್ ಎಗ್ಸ್. ಸೊ ಬರೀ ಮೊಟ್ಟೆ ಇಟ್ಟಿಂದ ಅದ್ರ ಕೆಲಸ ಮುಗಿಯಂಗಿಲ್ಲ. ಮೊಟ್ಟೆಗಳನ್ನು ಇಟ್ಟಿಂದ ಆ ಮೊಟ್ಟೆಗಳಿಗೆ ಅದು ವಾರ್ಮ್ನೆಸ್ ಕೊಡಬೇಕು, ಕಾವು ಕೊಡಬೇಕು. ಸೊ ಅದು ಸುಮಾರು 3 ವಾರಗಳ ಕಾಲ ಇರುತ್ತೆ. ಇಟ್ ವಿಲ್ ಬಿ ಅರೌಂಡ್ 3 ವೀಕ್ಸ್. ಸೊ 20-21 ದಿನ ಕಾವು ಕೊಡ್ತದೆ. ಕಾವು ಕೊಡೋದಾಗಿಂದ ಏನಾಗ್ತದೆ, ಅವಾಗ ಅದರೊಳಗೆ ಇರ್ತಕ್ಕಂಥ ಮರಿಗಳು ಡೆವಲಪ್ ಆಗಿರ್ತವೆ. ಆ ಮರಿಗಳು ಏನು ಮಾಡ್ತವೆ, ಅದರಿಂದ ಹೊರಗೆ ಬರ್ತವೆ. ಆ ಎಗ್ಗನ್ನು ಒಡೆದು ಅದರಿಂದ ಹೊರಗೆ ಬರ್ತವೆ. ಸೊ ಏನಾಗ್ತದೆ, ಅವು ಒಂದು 3 ವಾರಗಳ ಕಾಲ ಆ ಎಗ್ಗಿಗೆ, ಆ ಮೊಟ್ಟೆಗಳಿಗೆ ಕಾವನ್ನು ಕೊಡ್ತದೆ. ಅದು ಏನು ಆ ಮೊಟ್ಟೆಗೆ ವಾರ್ಮ್ ಪ್ರೊವೈಡ್ ಮಾಡ್ತಿರ್ತದ, ಕಾವು ಪ್ರೊವೈಡ್ ಮಾಡ್ತಿರ್ತದ, ಅದಕ್ಕೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಇಟ್ ಈಸ್ ಪ್ರೊವೈಡಿಂಗ್ ವಾರ್ಮ್ನೆಸ್ ಟು ದೋಸ್ ಎಗ್ಸ್. ಸೊ ಅಲ್ಲಿರ್ತಕ್ಕಂಥ ಮೊಟ್ಟೆಗಳಿಗೆ ಏನು ಮಾಡ್ತದೆ, ಅದು ಕಾವನ್ನು ಕೊಡ್ತಾ ಇರ್ತದೆ.
ಸೊ ಸುಮಾರು 3 ವಾರಗಳ ಕಾಲ ಕೊಡ್ತದೆ ಮ್ಯಾಕ್ಸಿಮಮ್. ಸೊ ಅದು ಏನು ಈ 3 ವಾರಗಳ ಕಾಲ ಕಾವನ್ನು ಕೊಡ್ತಿರ್ತದೆ ಮೊಟ್ಟೆಗಳಿಗೆ, ಆ ಪೀರಿಯಡಿಗೆ ನಾವು ಏನಂತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಏನಂದ್ರೆ ಇದು ಅನಿಮಲ್ಸ್ದಿಂದ ಅನಿಮಲ್ಸ್ಗೆ ಡಿಫ್ರೆಂಟ್ ಟೈಮ್ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಣ್ಣೊಳಗೆ ಇಟ್ ಈಸ್ ಓನ್ಲಿ ಫಾರ್ 3 ವೀಕ್ಸ್. ಫಾರ್ ಎಲಿಫೆಂಟ್ಸ್ ಇಟ್ ಈಸ್ ಡಿಫರೆಂಟ್, ಫಾರ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಈಸ್ ಡಿಫರೆಂಟ್. ಸೊ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಅದು ಏನಾಗ್ಬೇಕಂದ್ರೆ ಆ ಮೊಟ್ಟೆಗಳು ಇಟ್ಟಿಂದ ಆ ಮೊಟ್ಟೆ ಒಳಗೆ ಏನು ಎಂಬ್ರಿಯೋ ಬೆಳೀತಾ ಇರ್ತದೆ ಅದು ಎಲ್ಲಿ ಮಟ್ಟ ಬೆಳೀತದೆ, ಅಂಟಿಲ್ ಚಿಕನ್ ಈಸ್ ಕಮಿಂಗ್ ಔಟ್ ಆಫ್ ಇಟ್. ಸೊ ಅದ್ರೊಳಗೆ ಇರ್ತಕ್ಕಂಥ ಎಂಬ್ರಿಯೋ ಫುಲ್ ಡೆವಲಪ್ ಆಗಬೇಕು. ಇದ್ರೊಳಗೆ ಇರ್ತಕ್ಕಂಥ ಎಂಬ್ರಿಯೋದು ಯೋಲ್ಕ್ ಎಲ್ಲಿ ಇರ್ತದೆ, ಎಗ್ಗಿನ ಒಳಗೆ ಸೆಂಟರ್ ಇರ್ತದೆ, ಹಳದಿ ಕಲರ್ ಯೋಲ್ಕ್ ಇರ್ತದಲ್ಲ ಅದರಲ್ಲಿ ಎಂಬ್ರಿಯೋ ಇರ್ತದೆ. ಆ ಎಂಬ್ರಿಯೋ ಏನಾಗ್ತದೆ, ಫುಲ್ ಡೆವಲಪ್ ಆಗ್ತದೆ. ಅಲ್ಲಿಂದ ಒಂದು ಆರ್ಗನಿಸಮ್ ಡೆವಲಪ್ ಆಗ್ತದೆ, ಅದು ಅದರ ಮರಿ ಇರ್ತದೆ. ಸೊ ಯಾವಾಗ ಅದು ಫುಲ್ ಡೆವಲಪ್ ಆಗಿರ್ತದೆ ಅವಾಗ ಈ ಎಗ್ಸ್ನಿಂದ ಅದು ಒಡೆದು ಹೊರಗೆ ಬರ್ತದೆ. ಅರ್ಥ ಆಯ್ತಾ? ಸೊ ಅದು ಏನು ಕಾವನ್ನು ಕೊಡ್ತಿರ್ತದೆ ಆ ಪೀರಿಯಡಿಗೆ ನಾವು ಏನಂತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. Is this point clear, children? So actually what hen is doing? First it is laying eggs. After laying eggs, what hen is doing? It is providing warmth for those eggs. So once the baby inside that egg is developed, the organism is going to develop in that egg. Once it is fully developed, what it is going to do? It is coming out of that egg by breaking the eggshell. ಸೊ ಆ ಮೊಟ್ಟೆಗಳಿಂದ ಏನಾಗ್ತದೆ, ಆ ಮೊಟ್ಟೆಯನ್ನು ಒಡೆದು ಆ ಮೊಟ್ಟೆಯಿಂದ ಹೊರಗೆ ಬರ್ತದೆ. ಅದಕ್ಕೆ ನಾವೇನಂತೀವಿ ಅಂದ್ರೆ ಹ್ಯಾಚಿಂಗ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಮೊಟ್ಟೆಗಳಿಂದ ಒಂದು ಆರ್ಗನಿಸಮ್ ಆ ಮೊಟ್ಟೆಯನ್ನು ಒಡೆದು ಆ ಮೊಟ್ಟೆ ಮುಖಾಂತರ ಹೊರಗೆ ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಚಿಂಗ್ ಅಂತ ಕರಿತೀವಿ. ಸೊ ಆಮೇಲೆ ಏನಾಗ್ತದೆ, ಆ ಚಿಕನ್ ಅಂದ್ರೆ ಏನು, ಸಣ್ಣದಿದ್ದಾಗ ನಾವು ಅದಕ್ಕೆ ಚಿಕನ್ ಅಂತ ಕರಿತೀವಿ. ಆ್ಯಕ್ಚುಲಿ ದೊಡ್ಡದಾಗಿದ್ದಕ್ಕೆ ನಾವು ಹೆಣ್ಣು ಅಂತ ಕರಿತೀವಿ. ಇದು ಏನು ಎಗ್ಗಿನಿಂದ ಒಡೆದು ಮರಿ ಬರ್ತದಲ್ಲ ಅದಕ್ಕೆ ನಾವು ಚಿಕನ್ ಅಂತ ಕರಿತೀವಿ. ಸೊ ಅದೇನಾಗ್ತದೆ, ಸಣ್ಣದಿರ್ತಕ್ಕಂಥ ಮರಿ ಟೈಮ್ ಆದಂಗೆ ಅದು ಬೆಳೀತಾ ಬರ್ತದೆ. ಆಮೇಲೆ ಅದು ಹೆಣ್ಣಾಗ್ತದೆ, ಆಮೇಲೆ ಕಾಕರು ಆಗಬಹುದು. ಸೊ ಹೆಣ್ಣಾಗಿದ್ರೆ ಏನಾಗ್ತದೆ, ಅದು ಅಗೇನ್ ಒನ್ಸ್ ಇಟ್ ರೀಚಸ್ ಸರ್ಟನ್ ಏಜ್ ಅದು ಹೊಳ್ಳಿ ಎಗ್ಗನ್ನ ಲೇ ಮಾಡುವಂಥ ಒಂದು ಸಂದರ್ಭ ಬರ್ತದೆ. ಹೊಳ್ಳಿ ಅದು ಎಗ್ ಲೇ ಮಾಡ್ತದೆ, ಅದು ಆ ಎಗ್ಸ್ಗಳಿಗೆಲ್ಲ ಕಾವು ಕೊಡ್ತದೆ. ಹೊಳ್ಳಿ ಆ ಎಗ್ಗದಿಂದ ಮತ್ತೊಂದಿಷ್ಟು ಮರಿಗಳು ಹ್ಯಾಚ್ ಆಗಿ ಹೊರಗೆ ಬರ್ತವೆ. ಸೊ ದಿಸ್ ಪ್ರಾಸೆಸ್ ಕೀಪ್ಸ್ ಆನ್ ಕಂಟಿನ್ಯೂಯಿಂಗ್. ಸೊ ಇದು ಏನದಲ್ಲ, ಎಗ್ ಇಡೋದು, ಅದರಿಂದ ಮರಿ ಹೊರಗೆ ಬರೋದು, ಹೊಳ್ಳಿ ಅದು ದೊಡ್ಡದಾಗೋದು, ಅದು ದೊಡ್ಡದಾಗಿ ಮತ್ತೆ ಎಗ್ ಇಡೋದು, ಹೊಳ್ಳಿ ಆ ಎಗ್ಗಿಟ್ಟು ಆ ಎಗ್ಗಿಗೆ ಕಾವು ಕೊಟ್ಟು ಮತ್ತೆ ಅದರಿಂದ ಮರಿಗಳು ಹೊರಗೆ ಬರೋದು. ದಿಸ್ ಪ್ರಾಸೆಸ್ ಕೀಪ್ಸ್ ಆನ್ ಕಂಟಿನ್ಯೂಯಿಂಗ್. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಲೈಫ್ ಸೈಕಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ದ ಲೈಫ್ ಸೈಕಲ್ ಇನ್ ಅ hen takes place. Is this clear? All right. Then coming to these eggs, actually eggs will be of this size, right? But out of all the eggs found on the earth, the egg of an ostrich is said to be larger in size. ಅಂದ್ರೆ ಈ ಭೂಮಿ ಮೇಲೆ ಯಾವ್ಯಾವ ಪ್ರಾಣಿಗಳು ಪಕ್ಷಿಗಳು ಮೊಟ್ಟೆಯನ್ನು ಇಡ್ತಾವು ಆ ಮೊಟ್ಟೆಗಳದ್ದೆಲ್ಲ ಒಂದೊಂದು ಡಿಫ್ರೆಂಟ್ ಸೈಜ್ ಇರ್ತದೆ. ಬಟ್ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಮೊಟ್ಟೆಗಳಲ್ಲಿ ಅತಿ ದೊಡ್ಡದಾದ ಮೊಟ್ಟೆ ಯಾವುದಪ್ಪ ಅಂದ್ರೆ ಅದು ಆಸ್ಟ್ರಿಚ್ ಅನ್ನೋ ಬರ್ಡ್ ಮೊಟ್ಟೆ ಇರ್ತದೆ. ಮೀನ್ಸ್ ದ ಲಾರ್ಜೆಸ್ಟ್ ಎಗ್ ಯಾವುದಪ್ಪ ಅಂದ್ರೆ ಇಟ್ ಈಸ್ ಆಫ್ ಆಸ್ಟ್ರಿಚ್. ಸೊ ಆಸ್ಟ್ರಿಚ್ ಅನ್ನೋ ಒಂದು ಪಕ್ಷಿಯ ಎಗ್ ಏನಿರ್ತದೆ ಅದು ಅತಿ ದೊಡ್ಡದಿರ್ತದೆ ಆಸ್ ಪರ್ ಆಸ್ ಟಿಲ್ ಡೇಟ್. ಸೊ ಇವತ್ತಿನ ಮಟ್ಟ ಅತಿಯಾದ ದೊಡ್ಡ ಸೈಜಿನ ಎಗ್ ಅಂದ್ರೆ ಅದು ಆಸ್ಟ್ರಿಚ್ ಎಗ್ ಇರ್ತದೆ. ಸುಮಾರು
ಅದನ್ನು ಎಷ್ಟು ತೂಕ ಇರ್ತದೆ ಅಂದ್ರೆ ಸುಮಾರು 2.5 ಕಿಲೋ ಇರ್ತದೆ. ಸೊ ಎಷ್ಟಿರ್ತದೆ? 2.5 ಕಿಲೋ, ದಟ್ ಇಸ್ 2.5 kgs ಮ್ಯಾಕ್ಸಿಮಮ್. ಸೊ ಇಲ್ಲಿಯವರೆಗೂ ಈ ಭೂಮಿ ಮೇಲೆ ಈ 2.5 kg ತೂಕವನ್ನು ಹೊಂದಿರತಕ್ಕಂಥ ಮೊಟ್ಟೆಯನ್ನು ಎಲ್ಲಿ ನೋಡಿಲ್ಲ. ಸೊ ಲಾಸ್ಟ್ ಯಾವುದು ಹೈಯೆಸ್ಟ್ ತೂಕ ಇರೋದಂದ್ರೆ 2.5 kg. ಅದು ಯಾವ ಎಗ್? ಅದು ಆಸ್ಟ್ರಿಚ್ ಎಗ್. ಇದು ಯಾವಾಗ ಸಿಕ್ಕಿತ್ತು ಅಂದ್ರೆ 17th of May 2008. ಸೊ ಆಸ್ಟ್ರಿಚ್ ಎಗ್ 17 ಮೇ 2008ರಲ್ಲಿ ಸಿಕ್ಕಿರ್ತಕ್ಕಂಥ ಆಸ್ಟ್ರಿಚ್ ಎಗ್ ಎಷ್ಟಿತ್ತಪ್ಪ ಅಂದ್ರೆ ಅದು 2.5 ಕಿಲೋ ತೂಗ್ತಾ ಇತ್ತು. ಹೀಗಾಗಿ ಇಲ್ಲಿಯವರೆಗೂ ಈ ಭೂಮಿಯ ಮೇಲೆ 2.5 kg ತೂಕಕ್ಕಿಂತ ಜಾಸ್ತಿ ಮೊಟ್ಟೆಗಳು ಯಾವ ಸಿಕ್ಕಿಲ್ಲ. ಹೀಗಾಗಿ ಲಾರ್ಜೆಸ್ಟ್ ಎಗ್ ಯಾವುದು ಅಂದ್ರೆ ಅದು ಇಟ್ ಈಸ್ ಅನ್ ಎಗ್ ಆಫ್ ಆಸ್ಟ್ರಿಚ್. ಸೊ ವಿಚ್ ವಾಸ್ ವೇಯಿಂಗ್ 2.5 kgs and that was found on 17th of May 2008. Is this point clear, children? So life cycle of hen and then the largest egg, that is of ostrich, which is weighing 2.5 kgs. So then they are given a diagram of egg, right? Assume that this is a egg. If this is an egg, then we have to label its parts. ಅಂದ್ರೆ ಇದು ನಾವು ಎಗ್ ಅಂತ ತಿಳ್ಕೊಂಡ್ರೆ ಆ ಮೊಟ್ಟೆಯಲ್ಲಿ ಇರತಕ್ಕಂಥ ಪಾರ್ಟ್ಸ್ ನಾವು ಗುರುತಿಸಬೇಕಾಗ್ತದೆ. ಸೊ ದೇ ಆರ್ ಗಿವನ್ ಸೆಂಟರ್ ಆಲ್ಸೋ ಒನ್ ಅಂಡ್ ಇನ್ ದಟ್ ಸಮ್ egg later. Alright? Okay. Which are the parts they are set to label? First thing, it is this one, this one, this one and this one. So ಇಷ್ಟು ಪಾರ್ಟ್ಸ್ ನಾವೇನು ಮಾಡಬೇಕು, ಇಲ್ಲಿ ಲೇಬಲ್ ಮಾಡಬೇಕು. ವಿ ಹ್ಯಾವ್ ಟು ಲೇಬಲ್ ವಾಟ್ ಕೈಂಡ್ ಆಫ್ ಪಾರ್ಟ್ ಈಸ್ ದಟ್ ವಿಚ್ ಇಸ್ ಮಾರ್ಕ್ಡ್. ಸೊ ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಭಾಗಗಳನ್ನು ಯಾವ್ಯಾವ ಅನ್ನೋದನ್ನು ನಾವು ಬರಿಬೇಕು. ಫಸ್ಟಿಗೆ ನಾವು ಆ್ಯಕ್ಚುಲಿ ಲಾಸ್ಟ್ ಕ್ಲಾಸ್ ಒಳಗೆ ನೋಡಿದ್ವಿ, ಅರ್ಥ ಆಯ್ತಾ? ಸೊ ರಿಕಾಲಿಂಗ್ ದಟ್ ಬ್ಯಾಕ್. ಸೊ ಅದನ್ನು ನಾವು ಇಲ್ಲಿ ಒಳ್ಳೆ ಏನು ಮಾಡತ್ತೀವಿ, ಜಸ್ಟ್ ಟು ರಿಮೈಂಡ್ ಯು. ಸೊ ಇಲ್ಲಿ ಏನದ, ಇದಕ್ಕೆ ನಾವು ಯೋಕ್ ಅಂತ ಕರೆದ್ವಿ, ವಿಚ್ ವಾಸ್ ಇನ್ yellowish color. It was small circular type, right? So that is yolk. In that yolk we had an embryo which is developing. ಅರ್ಥ ಆಯ್ತಾ? ಸೊ ಆ yolk ಅಲ್ಲಿ ನಮಗೊಂದು ಎಂಬ್ರಿಯೋ ಇರ್ತದೆ. ಆ ಎಂಬ್ರಿಯೋ ಏನಾಗ್ತದ, ಇಟ್ ಈಸ್ ಗೋಯಿಂಗ್ ಟು ಗ್ರೋ ಇನ್ ಟು ಅ ನ್ಯೂ ಆರ್ಗನಿಸಮ್. ಸೊ ಆ yolk ಅಲ್ಲಿ ಇರ್ತಕ್ಕಂಥ ಒಂದು ಎಂಬ್ರಿಯೋ ಏನು ಮಾಡ್ತದ, ಅದೇ ಒಂದು ಹೊಸದಾಗಿ ಆರ್ಗನಿಸಮ್ ಆಗಿ ಫಾರ್ಮ್ ಆಗ್ತದೆ. ಸೊ ಈ ಎಂಬ್ರಿಯೋ ಎಲ್ಲಿದೆ, ಇಲ್ಲೇನು ಡೌನ್ ಅದಲ್ಲ, ಅದಕ್ಕೆ ನಾವು ಎಂಬ್ರಿಯೋ ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೆ ನಾವು ಅಲ್ಜುಮಿನ್ ಅಂತ ಕರಿತೀವಿ. And at last this outer one that is covered and that is known as egg shell. ಈ egg shell ಏನಾಗ್ತದೆ, ಸ್ವಲ್ಪ ಹಾರ್ಡ್ ಇರ್ತದೆ ಕಂಪೇರ್ಡ್ ಟು ಇಟ್ಸ್ ಇಂಟೀರಿಯರ್. ಸೊ ಆ ಎಗ್ ಒಳಗೆ ಇರ್ತಕ್ಕಂಥ ಒಳಗಿನ ಭಾಗಗಳಿಗಿಂತಲೂ ಅದರ ಮೇಲ್ಮೈ ಭಾಗ ಏನು ಹೊರಗಿನಿಂದ ನಾವು ನೋಡ್ತೀವಲ್ಲ, ಅದು ಸ್ವಲ್ಪ ರಫ್ ಆಗಿರ್ತದೆ, ಅಂದ್ರೆ ಸ್ಮೂತ್ ಇರಂಗಿಲ್ಲ, ಸ್ವಲ್ಪ ಹಾರ್ಡ್ ಆಗಿರ್ತದೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಲೇಬಲಿಂಗ್ ಆಫ್ ಅ
ಎಗ್. ಅರ್ಥ ಆಯ್ತಾ? ನಾವೇನು ಮಾಡಿದ್ದೀವಿ, ಮೊಟ್ಟೆಗಳ ಪಾರ್ಟ್ಸ್ಗಳನ್ನು ಗುರುತಿಸಿ ಯಾವ್ದ್ಯಾವುದು ಅಂತ ಬರೆದು. ಸೊ ದಟ್ ವಾಸ್ ಅಬೌಟ್ ದ ಲೇಬಲಿಂಗ್ ಆಫ್ ಆನ್ ಎಗ್. ಆಲ್ ರೈಟ್. ಸೊ ನಾ ಕಮಿಂಗ್ ಟು ಫ್ರಾಗ್ಸ್. ಫ್ರಾಗ್ ಅಂದ್ರೇನು? ಕಪ್ಪೆ. ಫ್ರಾಗ್ಸ್ ಕಪ್ಪೆಗಳು. ಸೊ ಇದರಲ್ಲಿ ಲೈಫ್ ಸೈಕಲ್ ಹೇಗಿರುತ್ತೆ, ಇವು ಹೇಗೆ ರೀಪ್ರೊಡಕ್ಷನ್ ಮಾಡ್ತವೆ? ಇವನ್ ದೀಸ್ ಫ್ರಾಗ್ಸ್ ಆರ್ ಲೇಯಿಂಗ್ ಎಗ್ಸ್. ಸೊ ಈ ಕಪ್ಪೆಗಳು ಏನು ಮಾಡ್ತಾವು? ಅವು ಎಗ್ಸನ್ನು ಲೇ ಮಾಡ್ತವೆ. ಬಟ್ ವೇರ್ ದೀಸ್ ಎಗ್ಸ್ ಆರ್ ಬೀಯಿಂಗ್ ಲೇಡ್? ಸೊ ಆಗಲೇ ನಾವು ಏನು ನೋಡಿದ್ವಿ, ಇದು ಕೋಳಿ ಅದು ಮೊಟ್ಟೆಯನ್ನಿಡ್ತು, ಅದು ಭೂಮಿಯ ಮೇಲೆ ಮೊಟ್ಟೆಯನ್ನಿಡ್ತು. It laid eggs on land only. All right, there will be a nest like which will be covered for it to lay eggs. But what about these frogs? ಸೊ ನಾವು ಕೋಳಿಯನ್ನು ಏನು ಮಾಡಿದ್ವಿ, ಅದಕ್ಕೊಂದು ನೆಸ್ಟ್ ಗತ್ತಲೆ ತಯಾರು ಮಾಡಿರ್ತೀವಿ. ಆ ಕೋಳಿ ಅದರಲ್ಲಿ ಮೊಟ್ಟೆಯನ್ನಿಡುತ್ತಾ ಅದು ಭೂಮಿಯ ಮೇಲೆ ಇರ್ತದೆ. ಕರೆಕ್ಟ್ ಆಯ್ತು. ಈಗ ಈ ಕಪ್ಪೆಗಳ ವಿಷಯಕ್ಕೆ ಬಂದಾಗ ಇವು ಏನು ಮಾಡ್ತಾವೆ ಅಂದ್ರೆ, ಇವೆಲ್ಲ ವಾಟರ್ ಬಾಡೀಸ್ ಒಳಗೆ ಎಗ್ಸ್ ಲೇ ಮಾಡ್ತವೆ. ಅಂದ್ರೆ ದೀಸ್ ಫ್ರಾಗ್ಸ್ ಆರ್ ಲೇಯಿಂಗ್ ಎಗ್ಸ್ ಇನ್ ದ ವಾಟರ್ ಬಾಡೀಸ್ ಲೈಕ್ ಪಾಂಡ್ಸ್. ಸೊ ನೀರಿನಲ್ಲಿ ಇವು ಎಗ್ಸ್ ಅನ್ನ ಲೇ ಮಾಡ್ತವೆ. ದೇ ವಿಲ್ ಬಿ ಸ್ಮಾಲ್ ಎಗ್ಸ್. ಇವು ಎಗ್ಸ್ ಇರ್ತಾವಲ್ಲ, ಇವು ನಾವು ಕ್ಲಸ್ಟರ್ ಅಂತ ಕರಿತೀವಿ. ದೀಸ್ ಆಲ್ ಆರ್ ಎಗ್ಸ್ ಆಫ್ ಫ್ರಾಗ್ಸ್. ಸೊ ಇವು ಇಷ್ಟೆಲ್ಲ ಎಗ್ಸ್ ಇಟ್ಟಿರ್ತಾವಲ್ಲ, ಅವು ಜಾಯಿಂಟ್ ಇರ್ತವೆ. ಸೊ ಇದಕ್ಕೆ ನಾವು ಏನಂತೀವಿ ಅಂದ್ರೆ, ಆಕ್ಚುಲಿ ವಿ ಕಾಲ್ ದಮ್ ಆಸ್ ಎಗ್ ಕ್ಲಸ್ಟರ್ಸ್. ಅಂದ್ರೆ ಅವು ಗುಂಪಾಗಿ ಎಗ್ಸ್ ಅನ್ನ ಇಟ್ಟಿರ್ತವೆ. ಸೊ ಒಂದು ಗುಂಪಾಗಿ ಆ ಎಗ್ಸ್ ನೆಲ್ಲ ಅವು ಇಟ್ಟಿರ್ತವೆ. ಸೊ ಅದಕ್ಕೆ ನಾವು ಎಗ್ ಕ್ಲಸ್ಟರ್ ಅಂತ ಕರಿತೀವಿ. ಈ ಎಗ್ ಕ್ಲಸ್ಟರ್ಸ್ ಕೂಡ ನಾವು ಕರೆಯೋದು ಏನಪ್ಪ ಅಂದ್ರೆ ಸ್ಪಾನ್ಸ್. ಸ್ಪಾನ್ಸ್ ಅಂತ ಕರಿತೀವಿ. ಸ್ಪಾನ್ಸ್ ಅಂದ್ರೆ ಏನು? ದ ಕ್ಲಸ್ಟರ್ ಆಫ್ ಎಗ್ಸ್ ಈಸ್ ನೋನ್ ಆಸ್ ಸ್ಪಾನ್ಸ್. ಸೊ ವಾಟ್ ಎವರ್ ದೀಸ್ ಎಗ್ ಕ್ಲಸ್ಟರ್ಸ್ ಆರ್ ದೇರ್, ಫಾರ್ ದೆಮ್ ವಿ ಟರ್ಮ್ ಇಟ್ ಆಸ್ ಸ್ಪಾನ್ಸ್. ಸೊ ಇವೇನು ಗ್ರೂಪ್ ಒಳಗೆ ಎಗ್ಸ್ ಇರ್ತಾವಲ್ಲ, ಅದಕ್ಕೆ ನಾವು ಕ್ಲಸ್ಟರ್ ಎಗ್ಸ್ ಆಫ್ ಕ್ಲಸ್ಟರ್ ಅಂತ ಕರಿತೀವಿ, ಅಥವಾ ಕ್ಲಸ್ಟರ್ ಎಗ್ಸ್ ಅಂತ ಕರಿತೀವಿ. ಕ್ಲಸ್ಟರ್ ಆಫ್ ಎಗ್ಸ್ ಅಂದ್ರೆ ಮೊಟ್ಟೆಗಳ ಒಂದು ಗುಂಪು. ಆ ಮೊಟ್ಟೆಗಳ ಗುಂಪಿಗೆ ಏನು ಕ್ಲಸ್ಟರ್ ಅಂತೀವಲ್ಲ, ಆ ಕ್ಲಸ್ಟರ್ಗಳಿಗೆ ನಾವೇನಂತ ಕರಿತೀವಿ? ಸ್ಪಾನ್ಸ್ ಅಂತ ಕರಿತೀವಿ. ಇಸ್ ಇಸ್ ಕ್ಲಿಯರ್? ಸೊ ಮೊದಲನೇದಾಗಿ ಫ್ರಾಗ್ಸ್ ಏನ್ ಮಾಡ್ತವು? ದೇ ಆರ್ ಲೇಯಿಂಗ್ ಎಗ್ಸ್ ಇನ್ ದ ವಾಟರ್ ಬಾಡೀಸ್. or in ponds. ಸೊ ನೀರಿನಲ್ಲಿ ಈ ಕಪ್ಪೆಗಳು ಏನು ಮಾಡ್ತಾವು? ಮೊಟ್ಟೆಗಳನ್ನು ಇಡ್ತಾವು. ಆ ಮೊಟ್ಟೆಗಳೆಲ್ಲ ಒಂದಕ್ಕೊಂದು ಹತ್ಕೊಂಡು ಗುಂಪಾಗಿರ್ತವೆ. ಇಟ್ ವಿಲ್ ಬಿ ಇನ್ ಎ ಗ್ರೂಪ್. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಕ್ಲಸ್ಟರ್ ಆಫ್ ಎಗ್ಸ್. ಸೊ ಫಾರ್ ದಟ್ ಕ್ಲಸ್ಟರ್ ಆಫ್ ಎಗ್ಸ್ ವಿ ಕಾಲ್ ಇಟ್ ಆಸ್ ಸ್ಪಾನ್ಸ್. ಸೊ ಅದೇನು ಗುಂಪಾಗಿ ಮೊಟ್ಟೆಗಳು ಇಟ್ಟಿರ್ತದೆ, ಅದಕ್ಕೆ ನಾವು ಕ್ಲಸ್ಟರ್ ಆಫ್ ಎಗ್ಸ್ ಅಂತ ಕರಿತೀವಿ. ಸೊ ಆ ಕ್ಲಸ್ಟರ್ ಆಫ್ ಎಗ್ಸ್ಗೆ ನಾವು ಇನ್ನೊಂದು ಹೆಸರು ಏನು ಕರೆಯೋದಂದ್ರೆ ಸ್ಪಾನ್ಸ್ ಅಂತ ಹೆಸರು ಕರಿತೀವಿ. ಇಸ್ ದಿಸ್ ಕ್ಲಿಯರ್? ಆಲ್ ರೈಟ್. ಸೊ ವೆನ್ ದೀಸ್ ಎಗ್ಸ್ ಆರ್ ಹ್ಯಾಚ್ಡ್, ಅಥವಾ ಈ ಹ್ಯಾಚಿಂಗ್ ಅನ್ನೋ ಒಂದು ಪ್ರೊಸೆಸ್ ಆಯಿತು ಅಂದ್ರೆ, ಸೊ ಕೆಲವೊಂದಿಷ್ಟು ದಿನಗಳಾದ ಮೇಲೆ ಏನಾಗ್ತದೆ, ಆ ಎಗ್ ಒಳಗೆ ಇರತಕ್ಕಂಥ ಒಂದು ಆರ್ಗನಿಸಮ್ ಗ್ರೋ ಆಗಿ ಅದು ಪೂರಾ ಡೆವಲಪ್ ಆಗಿಂದ ಆ ಎಗ್ಗದಿಂದ ಒಡೆದು ಅದರೊಳಗೆ ಹೊರಗೆ ಬರ್ತದೆ. ಸೊ ಆ ತತ್ತೆಯಿಂದ ಅಥವಾ ಆ ಮೊಟ್ಟೆಯನ್ನು ಒಡೆದು ಆ ಮೊಟ್ಟೆ ಮುಖಾಂತರ ಹೊರಗೆ ಬರ್ತದಲ್ಲ, ಅದಕ್ಕೆ ನಾವು ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ಟ್ಯಾಡ್ಪೋಲ್ಸ್ ಅಂದ್ರೆ ಏನು? ಕಪ್ಪೆಯ ಮರಿಗಳು. ಆಕ್ಚುಲಿ ಆ ಕಪ್ಪೆಯ ಮರಿ ಸ್ಟಾರ್ಟಿಂಗ್ ಬಂದಾಗ ಅದಕ್ಕೆ 4 ಕಾಲು ಇರಂಗಿಲ್ಲ. ಆಕ್ಚುಲಿ ಅದಕ್ಕೆ ಒಂದು ಹಿಂದೆ ಟೇಲ್ ಗತ್ತಲೆ ಇರ್ತದ. ಟೇಲ್ ಅಂದ್ರೆ ಬಾಲ, ಗೊತ್ತದಿಲ್ಲ?
So all monkeys are having tails behind it. Similarly, ಹೇಗೆ ಮಂಗಗಳಿಗೆ ಹಿಂದೆ ಒಂದು ಬಾಲ ಇದೆ, ಅದೇ ತರನಾಗಿ ಈ ಫ್ರಾಗ್ಸ್, ಈ ಕಪ್ಪೆ ಮರಿಗಳು ಆ ಮೊಟ್ಟೆಯನ್ನು ಒಡೆದು ಹೊರಗೆ ಬಂದಾಗ ಅದಕ್ಕೂ ಹಿಂದೆ ಒಂದು ಸಣ್ಣ ಟೇಲ್ ಇರ್ತದೆ. ಅಂದ್ರೆ ಆ ಕಪ್ಪೆ ಮರಿಗೂ ಹಿಂದೊಂದು ಏನಿರ್ತದ, ಸ್ಟಾರ್ಟಿಂಗ್ ಒಂದು ಬಾಲದ ಗತ್ಲೆ ರೂಪ ಇರ್ತದ. ಸೊ ಅದು ಏನು ಬಾಲದ ಗತ್ಲೆ ಹಿಂದಿರ್ತದ, ಅದು ಏನು ಮರಿ ಹೊರಗೆ ಬಂದಿರ್ತದಲ್ಲ, ಆ ಎಗ್ ಹ್ಯಾಚ್ ಆಗಿಂದ ಅವಕ್ಕೆ ನಾವೇನು ಕರಿತೀವಿ, ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ಸೊ ಇನ್ ಹೆನ್, ಕೋಳಿಯಲ್ಲಿ ಆ ಕೋಳಿಯ ಮೊಟ್ಟೆಯಿಂದ ಒಡೆದು ಹೊರಗೆ ಬಂದಾಗ ಅದಕ್ಕೆ ನಾವೇನಂತ ಕರೆದ್ವಿ, ಕೋಳಿ ಮರಿ ಅಂತ ಕರೆದ್ವಿ. ಸೊ ಇಲ್ಲಿ ಆ ಕಪ್ಪೆಯಿಂದ ಹೊರಗೆ ಬಂದಾಗ ಕಪ್ಪೆ ಮರಿ ಅಂತೀವಿ ಖರೆ, ಬಟ್ ಅದಕ್ಕೆ ನಾವು ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ಯಾಕಂದ್ರೆ ಆ ಕಪ್ಪೆ ಮರಿಗೆ ಹಿಂದೆ ಒಂದು ಟೇಲ್ ಇರ್ತದೆ, ಅದು ನೋಡ್ಲಿಕ್ಕೆ ಫಿಶ್ ಲೈಕ್ ಇರ್ತದೆ. ಇಟ್ ವಿಲ್ ಬಿ ಫಿಶ್ ಲೈಕ್ ವಿಚ್ ಈಸ್ ಹ್ಯಾವಿಂಗ್ ಅ ಟೇಲ್ ಬಿಹೈಂಡ್ ಇಟ್. ಸೊ ನೋಡ್ಲಿಕ್ಕೆ ಮೀನಿನ ತರ ಇರ್ತದ, ಹಾಗೆ ಅದರ ಹಿಂದೆ ಒಂದು ಬಾಲನ ಇರ್ತದ. ಅವಕ್ಕೆ ನಾವೇನಂತ ಕರೆದ್ವಿ, ಟ್ಯಾಡ್ಪೋಲ್ಸ್ ಅಂತ ಕರೆದ್ವಿ. ಅರ್ಥ ಆಯ್ತಲ್ಲ? ಓಕೆ. ಸೊ ವಾಟ್ ದಿಸ್ ಟ್ಯಾಡ್ಪೋಲ್ಸ್ ಆರ್ ಡೂಯಿಂಗ್? ಈ ಟ್ಯಾಡ್ಪೋಲ್ಸ್ ಏನ್ ಮಾಡ್ತಾವೆ? ದೇ ಆರ್ ಸ್ವಿಮಿಂಗ್ ಇನ್ ದ ವಾಟರ್. ಅಂದ್ರೆ ಅವು ನೀರಿನಲ್ಲಿ ಈಜ್ತಾ ಇರ್ತಾವೆ, ಹಾಗೂ ಅಲ್ಲೇ ನೀರಿನಲ್ಲಿ ಸಿಗ್ತಕ್ಕಂಥ ಆಹಾರವನ್ನು ತಿಂತಾ ಇರ್ತವೆ. So these tadpoles are going to swim and eat in water. So ಅದೇ ನೀರಿನಲ್ಲಿ ಅವು ಹುಟ್ಟಿ ಬೆಳೆದು ಆಹಾರವನ್ನು ಅಲ್ಲೇ ತಿಂತಾ ಇರ್ತವೆ. They will be like fish and they will be swimming and they will be eating. That is about tadpoles. So when we compare them with the frogs, we don't say that these tadpoles are frogs. ನಾವು ಯಾವಾಗ ಈ ಟ್ಯಾಡ್ಪೋಲ್ಸ್ ಅನ್ನು ನೋಡ್ತೀವಿ, ಅವಾಗ ನಮಗೆ ಅನಿಸ್ತದ ಇವು ಕಪ್ಪೆ ಅಲ್ಲ, ಮೀನಿನ ಮರಿಗತ್ಲೆ ಕಾಣ್ತಾವು ಅಂತ. ಬಿಕಾಸ್ ದ ಅಪಿಯರೆನ್ಸ್ ನೋಡಲಿಕ್ಕೆ ಅದು ಮೀನಿನ ಥರ ಇರ್ತದ, ಹಿಂದೊಂದು ಬಾಲನೂ ಇರ್ತದ. ಹಿಂಗಾಗಿ ನಾವು ಅದನ್ನು ಕಪ್ಪೆ ಅಂತ ಕರೆಯೋದು ಬಹಳ ಕಷ್ಟ ಅನಿಸ್ತದ. ಬಟ್ ದಟ್ ಈಸ್ ಇಟ್ಸ್ ಬಿಗಿನಿಂಗ್ ಲೈಫ್. ಅದು ಪ್ರಾರಂಭ, ಜೀವನದ ಪ್ರಾರಂಭ ಹೆಂಗಿರ್ತದೆ ಅಂದ್ರೆ ಅದರದ್ದು ನೋಡಲಿಕ್ಕೆ ಫಿಶ್ ಥರ ಇರ್ತದೆ, ಫಿಶ್ ಗತ್ಲೆನೇ ಸ್ವಿಮ್ ಮಾಡ್ತದೆ, ಹಾಗೂ ಅಲ್ಲೇ ಸಿಕ್ಕಿರ್ತಕ್ಕಂಥ ಆಹಾರವನ್ನು ತಿಂತದೆ. ಅದಕ್ಕಿಂತ ಒಂದು ಟೇಲ್ ಇರ್ತದೆ. And as it keeps swimming and eating, it goes under several changes. ಸೊ ಆ ಟ್ಯಾಡ್ಪೋಲ್ಸ್ ಏನು ಮಾಡ್ತದ, ಅದು ಸ್ವಿಮ್ ಮಾಡ್ಕೊಂತ ಹಾಗೆ ಬೆಳೀತಾ ಇರ್ತದಲ್ಲ, ಅವಾಗ ಬಹಳಷ್ಟು ಚೇಂಜಸ್ ಆಗ್ತದೆ ಅದರಲ್ಲಿ. ಅದರ ಶರೀರದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತದೆ. ಅದರ ಶರೀರದಲ್ಲಿ, ಟ್ಯಾಡ್ಪೋಲ್ಸ್ ಶರೀರದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತದೆ. ಸೊ ಅವಾಗ ಆ ಚೇಂಜ್ ಆಗೋ ಒಂದು ಇದಕ್ಕೆ ನಾವೇನಂತೀವಿ ಅಂದ್ರೆ, ವಿ ಕಾಲ್ ಇಟ್ ಆಸ್ ಮೆಟಮಾರ್ಫಾಸಿಸ್. ಏನಂತ ಕರಿತೀವಿ? ಮೆಟಮಾರ್ಫಾಸಿಸ್. METAMORP, metamorphosis. So metamorphosis. What is metamorphosis? When tadpole undergoes several changes in its body. ಸೊ ಯಾವಾಗ ಟ್ಯಾಡ್ಪೋಲು ಅದರ ಶರೀರದಲ್ಲಿ ದೈಹಿಕವಾಗಿ ಬಹಳಷ್ಟು ಬದಲಾವಣೆಗಳಾಗ್ತವೆ, ಆ ಒಂದು ಪ್ರಾಸೆಸ್ಸಿಗೆ ನಾವು ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಟ್ಯಾಡ್ಪೋಲ್ ಏನಿರ್ತದ, ಅದರ ದೈಹಿಕ ಶರೀರದಲ್ಲಿ ಏನಾಗ್ತದ, ಬಹಳಷ್ಟು ಬದಲಾವಣೆಗಳಾಗ್ತಿರ್ತವೆ. ಆ ಟೇಲ್ ಏನಿರ್ತದಲ್ಲ, ಅದು ಟೇಲ್ ಬರಬರ್ತಾ ಕಮ್ಮಾಗಿ ಅವಾಗ ಅದಕ್ಕೆ ಹಿಂಡ್ ಲಿಮ್ಸ್ ಬರ್ತಾವೆ, ಅಂದ್ರೆ ಹಿಂದಿನ 2 ಕಾಲು ಬರ್ತಾವೆ. ಸೊ ದೈಹಿಕವಾಗಿ ಆ ಟ್ಯಾಡ್ಪೋಲಲ್ಲಿ ಏನು ಬದಲಾವಣೆಗಳಾಗ್ತಾ ಇರ್ತವೆ, ಆ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ? ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. Is this point clear, children? Okay. So after few days, say it might be for 7 days, 15 days, or 22 days. So after few weeks, ಕೆಲವೊಂದಿಷ್ಟು ವಾರಗಳ ನಂತರ ಏನಾಗ್ತದ,
ಅದರ ಬಾಡಿ ಫ್ರಾಗ್ ಆಗಿ ರಿಸೆಂಬಲ್ ಆಗಕ್ಕೆ ಚಾಲು ಆಗ್ತದೆ. ಅಂದ್ರೆ ನಮಗೆ ಫ್ರಾಗ್ ಅಂತಲೇ ಅದು ಕಾಣಕ್ಕೆ ಚಾಲು ಆಗ್ತದೆ. ಅಲ್ಲಿರ್ತಕ್ಕಂಥ ಟೇಲ್ ಹೋಗ್ತದ, ಆ ಟ್ಯಾಡ್ಪೋಲ್ ಇರ್ತಕ್ಕಂಥ ಟೇಲ್ ಹೋಗ್ತದ, ಮತ್ತೆ ಅದರಿಂದ ಲೆಗ್ಸ್ ಬರ್ತವೆ ಇಲ್ಲ, ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಹಾಪ್, ಜಂಪ್ ಮಾಡ್ತಿರ್ತದೆ ಇಲ್ಲ ಯೂಸಿಂಗ್ ಇಟ್ಸ್ ಲೆಗ್ಸ್. ಸೊ ಆ ಲೆಗ್ಸ್ ಅಲ್ಲಿ ಬರ್ತಾವು. ಸೊ ಲೇಟರ್ ದಟ್ ಯಂಗ್ ಫ್ರಾಗ್ ಟರ್ನ್ಸ್ ಟು adult frog. ಅರ್ಥ ಆಯ್ತಲ್ಲ? ಸೊ ಸ್ಟಾರ್ಟಿಂಗ್ ರೈಟ್ ಫ್ರಮ್ ಬಿಗಿನಿಂಗ್, frogs are laying eggs in water bodies or in ponds. ಸೊ ನೀರು ಎಲ್ಲಿರ್ತದ ಅಲ್ಲಿ ಫ್ರಾಗ್ ರಿಪ್ರೊಡಕ್ಷನ್ ಮಾಡ್ತದ, ಅದರ ಸಂತಾನವನ್ನು ಉತ್ಪತ್ತಿ ಮಾಡ್ತದ. ಸೊ ಮೊದಲನೇದಾಗಿ ಏನು ಮಾಡ್ತದ, ಅದು ನೀರಿನಲ್ಲಿ ತನ್ನ ಮೊಟ್ಟೆಗಳನ್ನು ಇಡ್ತದ. ಅದು ಬಹಳಷ್ಟು ಗ್ರೂಪ್ ಆಗಿರೋದ್ರಿಂದ ಅದಕ್ಕೆ ನಾವು ಕ್ಲಸ್ಟರ್ ಆಫ್ ಎಗ್ಸ್ ಅಂತ ಕರಿತೀವಿ. ಸೊ ಆ ಕ್ಲಸ್ಟರ್ ಆಫ್ ಎಗ್ಸ್ಗೆ ನಾವು ಇನ್ನೊಂದು ಹೆಸರು ಏನು ಕರಿತೀವಿ, ಸ್ಪಾನ್ಸ್ ಅಂತ ಕರಿತೀವಿ. ಸೊ ಆಮೇಲೆ ಏನಾಗ್ತದ, ಆ ಎಗ್ ಒಳಗಿಂದ, ಆ ಎಗ್ಸ್ ಎಲ್ಲ ಹ್ಯಾಚ್ ಆಗಿಂದ ಅದರೊಳಗಿಂದ ಹೊರಗೆ ಮರಿ ಬರ್ತದೆ. ಅವು ನಾವು ಟ್ಯಾಡ್ಪೋಲ್ ಅಂತ ಕರಿತೀವಿ. ಆ್ಯಕ್ಚುಲಿ ಆ ಟ್ಯಾಡ್ಪೋಲ್ ನೋಡ್ಲಿಕ್ಕೆ ಹೇಗಿರ್ತದೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಅ ಫಿಶ್. ಸೊ ಅದು ನೋಡಲಿಕ್ಕೆ ಮೀನಿನ ಥರ ಇರ್ತದೆ. ಹಾಗೆ ಮೀನಿನ ಥರನೇ ಅದಕ್ಕೆ ಹಿಂದೆ ಒಂದು ಬಾಲನ್ನು ಇರ್ತದೆ. ಸರ್ ಆ್ಯಕ್ಚುಲಿ ಕಪ್ಪೆ ಅಂತ ಕರಿತೀವಿ, ಬಟ್ ಇಲ್ಲೆಲ್ಲ ಅದು ಬಾಲ ಯಾಕೆ ಬರ್ತದೆ ಅಂತ ನಿಮಗೆ ಅನಿಸ್ತಿರ್ಬೋದು. ದಟ್ ಈಸ್ ದ ಬಿಗಿನಿಂಗ್ ಸ್ಟೇಜ್, ಅದು ಅದರ ಆರಂಭ ಇರ್ತದೆ. ಹೀಗಾಗಿ ಅದು ಸ್ಟಾರ್ಟಿಂಗ್ ಏನು ಮಾಡ್ತದೆ, ಪ್ರಾರಂಭದಲ್ಲಿ ಅದಕ್ಕೆ ಫಿಶ್ ಗತ್ತಲೆ ಕಾಣ್ತಿರ್ತದೆ, ಹಾಗೂ ಅದಕ್ಕೊಂದು ಬಾಲ ಇರ್ತದೆ. ಆಮೇಲೆ ಅದರಲ್ಲಿ ದೈಹಿಕವಾಗಿ ಅದರ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಆ ಏನು ಬದಲಾವಣೆಗಳು ಆಗ್ತಾ ಇರ್ತಾವಲ್ಲ ಆ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ, ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಸೊ ಆಫ್ಟರ್ ಸರ್ಟನ್ ವೀಕ್ಸ್, ಕೆಲವೊಂದಿಷ್ಟು ವಾರಗಳ ನಂತರ ಏನಾಗ್ತದೆ ಅಂದ್ರೆ ದಟ್ ವಾಟ್ ಎವರ್ ದ ಟೇಲ್ ವಾಸ್ ದೇರ್ ದಟ್ ಈಸ್ ಗೋಯಿಂಗ್ ಟು ಡಿಸಪಿಯರ್. ಅಂದ್ರೆ ಅದೇನು ನಾವು ಸ್ಟಾರ್ಟಿಂಗ್ ಟ್ಯಾಡ್ಪೋಲ್ದಾಗ ಇದ್ದಾಗ ಟೇಲ್ ನೋಡಿರ್ತೀವಿ ಅದರದ್ದು, ಅದು ಬರ್ತಾ ಬೆಳವಣಿಗೆ ಆದಂಗೆ ಆ ಟೇಲು ಕಾಣಂಗಿಲ್ಲ. ಆಮೇಲೆ ಏನಾಗ್ತದೆ, ಅದಕ್ಕೆ ಲೆಗ್ಸು ಬರ್ತಾವು. ಸೊ ದೆನ್ ದಟ್ ಯಂಗ್ ಫ್ರಾಗ್ ಟರ್ನ್ಸ್ ಇನ್ ಟು ಆ್ಯನ್ adult frog. Are these two clear? That is a life cycle of a hen and a life cycle of a frog. So that's all for today's class. So keep reading textbook and always concentrate towards spellings in science. ಅರ್ಥ ಆಯ್ತಾ? ಈ ನಿಮ್ಮ EVS ಅಲ್ಲಿ ಏನು ಮಾಡಬೇಕು, ಸ್ಪೆಲ್ಲಿಂಗ್ ಕಡೆ ಲಕ್ಷ್ಯ ಇರಬೇಕು. ಸೈಂಟಿಫಿಕ್ ವರ್ಡ್ಸ್, ವೈಜ್ಞಾನಿಕವಾಗಿ ಏನು ನಾವು ಶಬ್ದಗಳನ್ನು ಉಪಯೋಗಿಸ್ತೀವಿ ಅದರ ಪ್ರೊನೌನ್ಸಿಯೇಷನ್ ಹಾಗೂ ಅದರ ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಬರೀಬೇಕು. ಸೊ ದ ಹೋಮ್ವರ್ಕ್ ವಿಲ್ ಬಿ draw a diagram of egg and label its parts. ಅಂದ್ರೇನು, ನಾವು ಹೊರಗಡೆ ಇಲ್ಲೊಂದು ಮೊಟ್ಟೆಯನ್ನು ತೆಗೆದು ಅದರದ್ದು ಭಾಗಗಳನ್ನು ಗುರುತಿಸಿದ್ವಲ್ಲ ಅದನ್ನು ಮಾಡಬೇಕು. ದಟ್ಸ್ ಆಲ್ ಫಾರ್ ಟುಡೇ. ಸೊ ಕೀಪ್ ರೀಡಿಂಗ್ ಟೆಕ್ಸ್ಟ್ ಬುಕ್, keep reading again and again so that you will understand it in a better way. All right, so stay home, stay safe, see you in the next class. Thank you.